ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರ. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಬಹಳ ವಿಶೇಷವಾದಂತಹ ಒಂದು ವಶೀಕರಣ ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸ್ತ್ರೀ ಆಗಿರಬಹುದು, ಪುರುಷ ಆಗಿರಬಹುದು. ಕೇವಲ ಒಂದೇ ದಿನದಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಕೇವಲ ಒಂದೇ ದಿನದಲ್ಲಿ ಅವರು ನಿಮ್ಮ ಬಳಿ ಬರುವಂತಹ ಒಂದು ತಂತ್ರ ವಿದ್ಯೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಈ ಒಂದು ತಂತ್ರ ವಿದ್ಯೆಯನ್ನು ನೀವು ಮಾಡಬೇಕಾದ್ರೆ ತುಂಬ ಶ್ರದ್ಧೆ ಹಾಗೂ ಭಕ್ತಿನ ಮಾಡಬೇಕು, ಸ್ವಲ್ಪ ಶ್ರಮ ಪಡಬೇಕಾಗ್ತದೆ. ಹಾಗಾದರೆ ಬನ್ನಿ, ಆ ಒಂದು ತಂತ್ರ ವಿದ್ಯೆ ಮಂತ್ರ ಹಾಗೂ ಯಾವ ರೀತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೀವು ಅದೇ ರೀತಿಯಾಗಿ ಮಾಡುವಂಥದ್ದು. ಹಾಗೆ ಯಾವುದೇ ರೀತಿಯಾದ ಒಂದು ಚೂರು ಚಾಚು ತಪ್ಪದೆ ಮಾಡಿದ್ರೆ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ, ನಿಮ್ಮ ಕಾಲು ಬಳಿ ಬಂದು ಬೀಳ್ತಾರೆ. ಅವರು ಎಂದಿಗೂ ನಿಮ್ಮನ್ನು ಬಿಟ್ಟು ಹೊರಗಡೆ ಹೋಗೋ ಮಾತೆ ಆಡಬಾರ್ದು. ಆ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಬೇಕು. ಆ ರೀತಿಯಾಗಿ ಈ ತಂತ್ರವನ್ನು ನೀವು ತಿಳಿಸ್ಕೊಡ್ತೇನೆ. ಇದು ಅಮಾವಾಸ್ಯೆ ಹಾಗೂ ಪೌರ್ಣಮಿ ಹಾಗೂ ಹುಣ್ಣಿಮೆ ದಿನವಾಗಿ ಮಾತ್ರ ಮಾಡುವಂಥದ್ದು ತಂತ್ರ. ಹಾಗಾದರೆ ಬನ್ನಿ, ಈ ಒಂದು ತಂತ್ರವನ್ನು ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನಾಗಿ ಇದಕ್ಕೆ ಬೇಕಾಗುವಂಥ ವಸ್ತುಗಳು ಯಾವುದಂದರೆ 2 ಅಭಿಮಂತ್ರವಾದ ಕಲ್ಲು. ಈ ಅಭಿಮಂತ್ರವಾದ ಕಲ್ಲು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ರಾಜಸ್ಥಾನ್ ಹಾಗೂ ನಿಮಗೆ ಗುಲ್ಬರ್ಗ, ಇಲ್ಲ ಅಂತ ಹೇಳಿದ್ರೆ ಇದು ಬೆಳಗಾಮಲ್ಲಿ ನಿಮಗೆ ಸಿಗುತ್ತೆ. ಈ ಅಭಿಮಂತ್ರ ಕಲ್ಲವನ್ನು ನೀವು ಯಾಕೆ ತರಿಸ್ಕೋಬೇಕಂತ ಹೇಳಿದ್ರೆ, ಇದರಿಂದ ನಿಮಗೆ ಹೆಚ್ಚು ಆಕರ್ಷಣೆ ಆಗುವಂತಹದ್ದು. ಯಾವುದೇ ವ್ಯಕ್ತಿ ಆದರೂ ನಿಮಗೆ ಹೆಚ್ಚಿನದಾಗಿ ಆಕರ್ಷಣೆ ಆಗಿ ನಿಮ್ಮ ಹತ್ರ ಬರುವಂತಹ ಮಂತ್ರ, ತಂತ್ರ, ಯಂತ್ರ ಈ ಒಂದು ಕಲ್ಲಲ್ಲಿ, ಅಭಿಮಂತ್ರ ಕಲ್ಲಲ್ಲಿ ಅಡಗಿದೆ. ಹಾಗೆ ಈ ಒಂದು ಅಭಿಮಂತ್ರ ಕಲ್ಲನ್ನು ನೀವು ತರಿಸ್ಕೊಂಡ್ರಿ ಅಂದರೆ ನೀವು ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಬಳಿ ಬರೋದು ಖಂಡಿತ. ಬನ್ನಿ, ಇದನ್ನು ಹೇಗೆ ಮಾಡೋದಂದರೆ, ಮೊದಲದಾಗಿ ಒಂದು ಎಲೆಯಲ್ಲಿ, ವೀಳ್ಯದ ಎಲೆಯಲ್ಲಿ ನೋಡಿ ಸ್ತ್ರೀಯ ಹೆಸರನ್ನು ಬರ್ಕೋಬೇಕು, ಪುರುಷರ ಹೆಸರು ಬರ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಹಾಕೋಬೇಕು, ಇಲ್ಲಿ ಪಮಂ ಅಂತ ಹಾಕೋಬೇಕು, ಇಲ್ಲಿ ಪಮಂ ಅಂತ ಹಾಕೋಬೇಕು. ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಮಂತ್ರವನ್ನು ನೀವು ಹೇಳಬೇಕು. ಈ ಒಂದು ಮಂತ್ರವನ್ನು ಹೇಳಿ ಈ ಕಲ್ಲನ್ನು ಈ ರೀತಿಯಾಗಿ ಉಜ್ಜಬೇಕು. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಓಂ ಹ್ರೀಂ ಕ್ಲೀಂ ಹೂಂ ಮಾತಂಗೇ ಪಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಹ್ರೂಂ ಮಾತಂಗೇ ಪಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಹ್ರೂಂ ಮಾತಂಗೇ ಪಟ್ ಸ್ವಾಹ. ಈ ಒಂದು ಕಲ್ಲನ್ನು ತಿಕ್ಕಿ ಅಂದರೆ ನೀವು ಎಷ್ಟು ಬಾರಿ ತಿಕ್ಕಬೇಕು ಅಂತ ಹೇಳಿದ್ರೆ, ಇದರ ಹುಡಿ ಬಿದ್ದಿದ್ದು ನಿಮ್ಗೆ ಗೊತ್ತಾಗೋದಿಲ್ಲ. ಇದರ ಹುಡಿ ಇದರ ಮೇಲೆ ಬೀಳಬೇಕು, ಇದೆರಡು ಹೆಸರ ಮೇಲೆ ಬೀಳಬೇಕು. ಬಿದ್ದಿದ್ದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಮಮ ವಶಂ ಮಮ ವಶಂ ಮಮ ವಶಂ ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿಕೊಂಡು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಏನು ಮಾಡಬೇಕು, ಈ ಕಲ್ಲನ್ನು ಸೈಡ್ ಇಟ್ಕೊಳ್ಳಿ. ಇದರಲ್ಲಿ ಹುಡಿ ಬಿದ್ದಿರೋದೇನಿರುತ್ತೆ ಅಂದರೆ, ಇದನ್ನು ತೆಗೆದುಕೊಂಡು ಹೋಗಿ ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಕೊಂಡು ಆ ಹುಡುಗಿ ಹೋಗೋ ಜಾಗದಲ್ಲಿ ನೀವು ಇದನ್ನು ಹಾಕಿ ಬರಬೇಕಾಗ್ತದೆ. ಇಲ್ಲದ್ರೆ ಅವ್ರು ಸಾಧ್ಯವಾದರೆ ಅವ್ರ ಮನೆ ಹತ್ರ ಹಾಕಿ ಬನ್ನಿ. ಖಂಡಿತವಾಗಲೂ ಇದು ನಿಮಗೆ ಯಶಸ್ವಿಯಾದ ಒಂದು ರೀತಿಯಲ್ಲಿ ನಿಮಗೆ ಯಶಸ್ಸನ್ನು ಕೊಡುತ್ತೆ. ಖಂಡಿತವಾಗಲೂ ನೀವು ಅಂದ್ಕೊಂಡಿರೋದು ನಿಮಗೆ ಒಂದೇ ದಿನದಲ್ಲಿ ನಿಮಗೆ ಸಿಗುತ್ತೆ. ಅದಂತೂ ನಾವು 100% ಕಾನ್ಫಿಡೆಂಟ್ ಕೊಟ್ಟೇ ಕೊಡ್ತೀನಿ. ಖಂಡಿತವಾಗ್ಲೂ ಈ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಅಂದರೆ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತ ನಿಮ್ಮ ಹತ್ರ ಬಂದೇ ಬರ್ತಾರೆ. ಒಂದು ವೇಳೆ ಈ ರೀತಿಯಾಗಿ ನೀವು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಸಮಸ್ಯೆಗಳಿದ್ದರೂ ಶೀಘ್ರದಲ್ಲೇ ನಾವು ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ. ಎಲ್ರಿಗೂ ನಮಸ್ಕಾರ.